ಹಾಯ್, ಇವತ್ತು ನಾನು ಆಮ್ಲ ಕ್ಯಾಂಡಿಯನ್ನು ಮಾಡ್ತಾಯಿದ್ದೇನೆ. ನಿಮ್ಗೆ ಗೊತ್ತೇ ಇದೆ ಆಮ್ಲ ಎಷ್ಟು ಹೆಲ್ದಿ ಅಂತ ಹೇಳ್ಕೊಂಡು. ನಾವು ಚಿಕ್ಕ ಇರುವಾಗ ತುಂಬ ಆಮ್ಲವನ್ನು ತಿಂತಾಯಿದ್ವಿ. ಆದರೆ ಈ ಅದೃಷ್ಟ ಈಗಿನವರಿಗೂ ಇಲ್ಲ, ಈಗ ನಮಗೂ ಸಿಗ್ತಾನೂ ಇಲ್ಲ. ನಮಗೆ ಬೇಕು ಅಂತ ಹೇಳಿದರೆ ಮಾರ್ಕೆಟ್ಗೆ ಹೋಗಿ, ಬಿಗ್ ಬಜಾರೋ ಸೂಪರ್ ಮಾರ್ಕೆಟ್ಗೋ ಎಲ್ಲೋ ಹೋಗಿ ತೊಗೊಬಂದು ನಾವು ಬಳಸಬೇಕಾಗತ್ತೆ. ಈ ಆಮ್ಲವನ್ನು ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಮಿಕ್ಸರಿಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ರುಬ್ಬಿಟ್ಟು ನುಣ್ಣಗೆ ರುಬ್ಬಿ ಜ್ಯೂಸನ್ನು ಮಾಡೋಕ್ಕೋಸ್ಕರ ನೋಡಿ ರುಬ್ಬಿದ್ದೀನಿ. ಆಮೇಲೆ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ತೆಗೆದುಕೊಂಡಿದ್ದೀನಿ. ಹಾಗೆ ನನ್ನ ಹತ್ರ ಚಾಕ್ಲೇಟ್ ಮೋಲ್ಡ್ಗಳಿದ್ದು ಅದರಲ್ಲಿ ಸರ್ವ್ ಮಾಡಿಕೊಂಡು ಡೀಪ್ ಫ್ರೀಝರಲ್ಲಿ ಇಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡೆ. ನೋಡಿ ಡೀಪ್ ಫ್ರೀಝರಲ್ಲಿ ಇಟ್ಟ ತಕ್ಷಣ ಎಷ್ಟು ಚೆನ್ನಾಗಿರುವಂಥ ಕ್ಯಾಂಡಿಗಳು ರೆಡಿ ಆದವು. ನೋಡಿ, ಒಂದು 2 ಅವರಲ್ಲಿ ಈ ರೀತಿ ಕ್ಯಾಂಡಿಗಳು ರೆಡಿ ಆಗ್ತವೆ. ಇದನ್ನು ವಿಡಿಯೋ ಮಾಡೋ ಉದ್ದೇಶ ಅಂತ ಹೇಳಿದರೆ, ಈ ಆಮ್ಲ ನೆಲ್ಲಿಕಾಯಿ ಜ್ಯೂಸ್ ಅಷ್ಟು ಹೆಲ್ದಿ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಡೈಲಿ ಸ್ವಲ್ಪ ಸ್ವಲ್ಪ ಕನ್ಸ್ಯೂಮ್ ಮಾಡೋದ್ರಿಂದ ತಗೊಳ್ಳೋದ್ರಿಂದ ಹೆಲ್ತಲ್ಲಿ ಆಗಿರುವಂತಹ ಯಾವುದೇ ವೇರಿಯೇಷನ್ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ಇವನ್ ಥೈರಾಯ್ಡ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಆ್ಯಂಡ್ ಶುಗರ್, BP, ವಾಟ್ ಎವರ್ ಏನೇ ಇದ್ದರೂ ಕೂಡ ಸ್ಲೋ ಆಗಿ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಅದೇ ರೀಸನಿಗೆ ನಾನು ಇದನ್ನು ತಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಕ್ಯೂಬನ್ನು ಮಾಡಿ ತೆಗೆದಾಗ ಇಷ್ಟು ಬ್ಯೂಟಿಫುಲ್ ಆಗಿರುವಂತಹ ಆಮ್ಲ ಕ್ಯಾಂಡಿಗಳು ರೆಡಿ ಆದವು. ಅವುಗಳನ್ನು ನನ್ನ ಹತ್ರ ಬುಲೆಟ್ ಮಿಕ್ಸಿ ಜಾರ್ ಇದೆ, ಲಾಂಗ್ ಸೈಜಲ್ಲಿ ಫಿಲ್ ಮಾಡಿ ಫ್ರೀಝರಲ್ಲಿ ಎತ್ತಿಡ್ತೀನಿ. ಯಾಕೆಂತ ಕೇಳಿದರೆ, ನನಗೆ ಯಾವಾಗ ಬೇಕೋ ಆವಾಗ ಬಳಸ್ಕೊಂಡ್ರಾಯ್ತು ಅಂತ ಹೇಳಿ. ಡೈಲಿ ಯೂಸೇಜ್ಗಂತ ಹೇಳಿ ಆಲ್ರೆಡಿ ಟ್ರೇ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಮೋಲ್ಡ್ಸ್ ಇದ್ದಾವಲ್ಲ, ಚಾಕ್ಲೇಟ್ ಮೋಲ್ಡ್ಸು, ಅದರಲ್ಲಿ ಆಲ್ರೆಡಿ 3 ಮೋಲ್ಡ್ಸಲ್ಲೇ ಹಾಕಿಟ್ಟಿದ್ದೀನಿ. ಡೈಲಿ 2 ಕ್ಯೂಬನ್ನು ಸ್ವಲ್ಪ ನೀರನ್ನು, ಅರ್ಧ ಗ್ಲಾಸ್ ನೀರನ್ನು ತೊಗೊಂಡು ನಮ್ಮ ಮನೆಯವರಿಗೂ ಮತ್ತು ಮಗಳಿಗೂ ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ. ಮನೆಯವರು ಬೇಗ ಆಫೀಸ್ಗೆ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಟಿಫನ್ ಆದ ತಕ್ಷಣ ಕೊಡ್ತಾ ಇದ್ದೇನೆ. ಒಂದು ನೆನಪಿರಲಿ, ಯಾರಿಗೆ ಆ್ಯಸಿಡಿಟಿ, ಗ್ಯಾಸ್ ಟ್ರಬಲ್ ಏನಾದರೂ ಈ ರೀತಿ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಬೇಡಿ. ಇಲ್ಲಿ ಆ್ಯಸಿಡಿಟಿಗೆ ಟ್ರಿಗರ್ ಮಾಡುತ್ತೆ, ಉಲ್ಟಾ ಹೆಲ್ತ್ ಅಪ್ಸೆಟ್ ಆಗುತ್ತೆ. ನೀವು ಏನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಫುಡ್ ತಗೊಂಡ ನಂತರನೇ ಈ ಜ್ಯೂಸನ್ನು ಕುಡೀರಿ. ಇದು ಇಂಪಾರ್ಟೆಂಟ್ ಮೆಸೇಜ್, ಓಕೆ? ಯಾಕಂದರೆ ನನಗೆ ಎಸಿಡಿಟಿ ಇದೆ, ಹಾಗಾಗಿ ನಾನು ಟಿಫನ್ ಆದಮೇಲೆ ತೊಗೊಳ್ತಾ ಇದ್ದೇನೆ. ಸೊ ಇದನ್ನು ಡೈಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳಿ. ಜ್ಯೂಸ್ ಅಂದ ತಕ್ಷಣ ಹೆಲ್ದಿ ಅಂತ ಹೇಳ್ಕೊಂಡು ಒಂದೇ ಸರಿ ತೊಗೊಂಡ್ರೆ ಬ್ಲೋಟಿಂಗ್ ಆಗುತ್ತೆ, ಆಮೇಲೆ ಲೂಸ್ ಮೋಷನ್ ಆಗಿ ಹಾಸ್ಪಿಟ್ಲ್ ಸೇರೋ ಚಾನ್ಸಸ್ ಇರುತ್ತೆ. ಅವೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಏನೇ ತೊಗೊಳ್ದಿದ್ರು ಒಂದು ಲಿಮಿಟಲ್ಲಿ ತೊಗೊಳ್ಬೇಕಲ್ವ, ಹಾಗೆ ಇದು ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ತೊಗೊಳ್ತಾ ಹೋಗಿ. ಬೇಕಾದರೆ ಅಡ್ಜಸ್ಟ್ ಆಗಿದೆ ಬಾಡಿ ಅಂತ ಹೇಳಿದರೆ 1 ಕ್ಯಾಂಡಿನ ಎಕ್ಸ್ಟ್ರಾ ತೊಗೊಂಡ್ರಾಯ್ತು. ಹಾಗಾಗಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಖಂಡಿತವಾಗಿ ಫಾಲೋ ಮಾಡಿ ಮತ್ತು ನಿಮ್ಮವರಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಸೂನ್.